ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಜಗನ್. ವೆಲ್ಕಮ್ ಟು ಮೈ ಚಾನಲ್ ಲೋಕಲ್ ಪಬ್ಲಿಕ್ ಟ್ರಾವೆಲರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಿ ಅಗೇನ್. ಮತ್ತು ಇವತ್ತು ಏನಿಲ್ಲ, ಇವತ್ತು ಇಂಡಿಪೆಂಡೆನ್ಸ್ ಡೇ, ನಮ್ದು ವೀಕೆಂಡ್ ಡೇ. ಆದ್ರೆ ಈ ವಿಡಿಯೋ ಮಾತ್ರ ವೀಕೆಂಡ್ ಅಲ್ಲಿ ಬರಲ್ಲ, ಬೇರೆ ದಿನ ಬರುತ್ತೆ. ಯಾಕಂದ್ರೆ ನಾನು ಆಲ್ಟರ್ನೇಟ್ ಡೇಸ್ ಹಾಕೊಂಡು ಹೋಗ್ತೀನಿ, ಅದಕ್ಕೆ ಅದು ಬೇರೆ ದಿನ ಬರುತ್ತೆ. ಸಮಯದಲ್ಲಿ ಏನು ಮಾಡಕ್ಕಾಗಲ್ಲ. ನನ್ನ ಕೈಯಲ್ಲೂ ಎಲ್ಲ ದಿನಾನು ಅಪ್ಲೋಡ್ ಮಾಡಕ್ಕಾಗಲ್ಲ. ಒಂದಿನ ಬಿಟ್ಟು ಒಂದಿನ ನನ್ನ ಕೈಯಲ್ಲಿ ಮಾಡಕ್ಕಾಗಲ್ಲ. ಯಾಕಂದ್ರೆ ನಾನು ಕೆಲ್ಸಕ್ಕೆ ಹೋಗ್ಬೇಕು, ಬೇರೆ ದಿನ ಬೇರೆ ಇನ್ನೊಂದ್ ಚಾನಲ್ ವಿಡಿಯೋನು ಎಡಿಟ್ ಮಾಡ್ಬೇಕು, ಇದನ್ನು ಮಾಡ್ಬೇಕು. ಆ ಕಾರಣದಿಂದ ಒಂದಿನ ಬಿಟ್ಟು ಒಂದಿನ ಆಗ್ತಾ ಇದೆ. ಸಮಯದಲ್ಲಿ ಪ್ಲೀಸ್ ಕಾಪರೇಟ್ ಮಾಡಿ. ಮತ್ತೆ ಇವತ್ತೇನು ಮಾಡ್ತಾ ಇಲ್ಲ, ಇವತ್ತು ಎಡಿಟಿಂಗ್ ಮಾಡ್ಬೇಕು, ಅದೇ ತಿರ್ಗಾ ಕೆಲಸ. ಇವನೇನಪ್ಪ ಬರೀ ಎಡಿಟಿಂಗ್ ಮಾಡ್ತಾನೆ, ಕೆಲಸ ಮಾಡ್ತಾನೆ, ಮನೆಗ್ ಬರ್ತಾನೆ, ಅದು ಬಿಟ್ಟು ಇನ್ನೇನು ಜೀವನ ಇಲ್ಲ ಅಂದ್ರೆ ಇಲ್ಲ, ಜೀವನ ನಂದಿಲ್ಲ. ಇಷ್ಟೇ ನನ್ನ ಜೀವನ. ಆಚೆ ಎಲ್ಲ ಹೋಗೋದು ಅಂದ್ರೆ ಇಲ್ಲ. ನನ್ನ ಫ್ರೆಂಡ್ಸ್ ಸಿಗಲ್ವಾ ಇವನ್ಗೆ ಅಂತ. ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ದೂರ ಇರೋದು, ಅವ್ರಿಗೂ ಅವ್ರವ್ರ ಒಂದು ದಿನನಿತ್ಯ ಕೆಲಸಗಳು, ಅವ್ರವ್ರ ಶೆಡ್ಯೂಲ್ ಅಲ್ಲಿ ಬಿಸಿ ಇರ್ತಾರೆ. ಇಲ್ಲ, ನನ್ಗೆ ಅಷ್ಟೊಂದು ಫ್ರೆಂಡ್ಸ್ ಯಾರು ಇಲ್ಲ. ನನಗೊಂದು ಎಣ್ಸೋತರ ಒಂದು 5 ಇಲ್ಲ 4 ಜನ ಫ್ರೆಂಡ್ಸ್ ಇರ್ಬೋದು ಅಷ್ಟೇ. ತುಂಬಾ ಕ್ಲೋಸ್ ಅಂತ ಇರೋರು ಒಂದ್ ಇಬ್ರು ಅಷ್ಟೇ. ಆದ್ರೆ ನನ್ನ ಕ್ಲಾಸ್ಮೇಟ್ ಫ್ರೆಂಡ್ಸ್ ಎಲ್ಲರೂ ಕ್ಲೋಸ್. ನಾವ್ ಯಾವಾಗೆಲ್ಲ ಸಿಗ್ತೀವಿ ಅವಾಗೆಲ್ಲ ಫುಲ್ ಜಾಲಿ ಮಾಡ್ತೀವಿ, ಫುಲ್ ಹೈ ಟೆಂಪಲ್ ಜಾಲಿ ಮಾಡ್ತೀವಿ. ಆ ತರ ಫ್ರೆಂಡ್ಸ್. ಆ ತರ ನಾವು ಇರೋದು. ಅದು ಯಾವಾಗ್ಲೂ ಒಂದ್ಸಲ ಸಿಗೋದು, ವರ್ಷಕ್ಕೆ ಒಂದ್ಸತಿನೋ ಇಲ್ಲ ವರ್ಷಕ್ಕೆ 2 ಸತಿನೋ. ವರ್ಷಕ್ಕೆ 2 ಸತಿ ಒಂದ್ಸತಿ ಸಿಗೋದೇ ದೊಡ್ಡ ವಿಷಯ. ಎಲ್ಲರೂ ಅವರ ಒಂದು ಕಾರ್ಯನಿರತದಲ್ಲಿ ಅವ್ರವ್ರ ಕೆಲಸದಲ್ಲಿ ಅವ್ರವ್ರು ಬಿಸಿ ಇದ್ದಾರೆ. ಎಲ್ಲ ಚೆನ್ನಾಗಿದೀವಿ, ಮಾತಾಡ್ತೀವಿ. ಆ ತರ ಎಲ್ಲ ಏನಿಲ್ಲ. ಫೋನ್ ಮಾಡೋದು ಮಾತಾಡ್ತೀವಿ, ಜಾಲಿಯಾಗಿ ಮಾತಾಡ್ತೀವಿ. ಇವತ್ತು ಮುಗೀತು ಇಷ್ಟು. ಈ ಟಾಪಿಕ್ ಮುಗ್ದಾಗ ನೆಕ್ಸ್ಟ್ ಇನ್ನೇನೋ ಕೆಲಸ ಮಾಡೋದು. ಏನ್ ಕೆಲಸ? ಎಡಿಟಿಂಗ್ ಕೆಲಸ. ಆದ್ರೆ ಇವತ್ತು ಒಂದು ದೊಡ್ಡ ಒಂದು ಪ್ರಾಬ್ಲಮ್ ಏನಂದ್ರೆ, ಗೆದ್ದಿದ್ದೆ ಮಧ್ಯಾಹ್ನ 2 ಗಂಟೆಗೆ. 1 ಗಂಟೆಗಿದ್ದೆ. 1 ಗಂಟೆಯಿಂದ ಬೆಡ್ಡಿಂದ ಆಚೆ ಬರದೆ 2 ಗಂಟೆ ಆಗೋಯ್ತು. 2 ಗಂಟೆ ಆಯ್ತಾ? ಅಯ್ಯೋ, ಇವತ್ತು ಜಾಸ್ತಿ ಮಲಗ್ಬಿಟ್ಟಿದೀನಿ. ಸ್ವಲ್ಪ ದಿನ ಜಾಸ್ತಿ ಮಲಗಿಲ್ವಾ, ಇವತ್ತು ಸ್ವಲ್ಪ ಜಾಸ್ತಿನೇ ಮಲಗ್ಬಿಟ್ಟಿದೀನಿ. ಡೈಲಿ ಯೂಶಲ್ ಆಗಿ 11:30 ಎದ್ದೋಳೋದು. ಬೆಳಗ್ಗೆ 3:30 ಬಂದು 3:30 ಲಾಗೌಟ್. 4:15 5 ಗಂಟೆ ಒಂದು ಮಲಗಿದ್ರೆ 11:30 ಎದ್ದೋಳೋದು ಯೂಶಲಿ. ಇವತ್ತು ಸ್ವಲ್ಪ ಜಾಸ್ತಿ ಮಲಗ್ಬಿಟ್ಟಿದೀನಿ 2 ಗಂಟೆ. ಬನ್ನಿ, ಅದನ್ನು ಏನು ಮಾಡಕ್ಕಾಗಲ್ಲ. ದಿನನಿತ್ಯ ಕೆಲಸ ನಮ್ದು. ಎಡಿಟಿಂಗ್ ದಿನಾಗ್ಲೂ ಮಾಡ್ಬೇಕು. ಅವಾಗ್ಲೇ ನಿಮ್ಗೆ ಪ್ರತಿಯೊಂದ್ ದಿನ ಆಲ್ಟರ್ನೇಟಿವ್ಸ್ ವಿಡಿಯೋ ನಾನು ಕೊಡಕ್ಕಾಗಲ್ಲ. ಬನ್ನಿ, ಸಿಸ್ಟಮ್ ಸೆಟಪ್ ಮಾಡೋಣ. ನೀವೇನಾದ್ರು ಈ ಚಾನಲ್ ಹೊಸದಾಗಿ ನೋಡ್ತಾ ಇರೋ ವಿಡಿಯೋನ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಏನಾಗಲ್ಲ, ಪ್ಲೀಸ್ ಮಾಡಿ. ಹಂಗೆ ಪಕ್ಕದಲ್ಲಿ ಲೈಕು, ಆ ಕಮೆಂಟ್ ಎಲ್ಲ ಬೈಯಕ್ಕಾದ್ರೂ ಯೂಸ್ ಮಾಡಿ, ಪರವಾಗಿಲ್ಲ. ಅದೇ ನನ್ನ ಸ್ಫೂರ್ತಿ, ನನ್ನ ಮೋಟಿವೇಶನ್. ಏನಾದ್ರು ಸಬ್ಸ್ಕ್ರೈಬ್ ಮಾಡಿ, ಏನಾಗಲ್ಲ. ಮನೆಗೆ ಬಂದ್ ಬಾಂಬ್ ಬೀಳಲ್ಲ. ನಾನೇನು ಆ ತರದ್ದು ವಲ್ಗಾರಿಟಿ ವಿಡಿಯೋ ಮಾಡಲ್ಲ. ನಾನು ಜಾಲಿಯಾಗಿ ನನ್ನ ಲೈಫಲ್ಲಿ ಏನ್ ನಡೀತದೆ ಅಷ್ಟೇ ವಿಡಿಯೋ ಮಾಡೋದು. ಏನಿಲ್ಲ, ಮಾಡಿ ಸಬ್ಸ್ಕ್ರೈಬ್, ಏನಾಗಲ್ಲ, ಚೆನ್ನಾಗಿರ್ತದೆ. ಥ್ಯಾಂಕ್ ಯು ವೆರಿ ಮಚ್. ಲೈಕ್ ಮಾಡಿದ್ರೆ ಥ್ಯಾಂಕ್ ಯು. ಕಮೆಂಟ್ ಅಲ್ಲಿ ಬೈದಿರಂತೂ ಇನ್ನೊಂದು ದೊಡ್ಡ ಥ್ಯಾಂಕ್ ಯು. ನೀವು ನನ್ನ ಸ್ಫೂರ್ತಿ, ಮೋಟಿವೇಶನ್ ಎಲ್ಲ ನೀವೇ. ಬನ್ನಿ ಹೋಗೋಣ ಮುಂದೆ. ಗಾಯ್ಸ್, ವಿಡಿಯೋ ಎಡಿಟಿಂಗ್ ನಡೀತಾ ಐತೆ. ಇದೇ ಅರ್ಧ ದಿನ ಕೆಲಸ. ಇನ್ನು ಅರ್ಧ ದಿನ ಗೊತ್ತಿಲ್ಲ ಏನ್ ಮಾಡೋದು ಅಂತ. ನೋಡೋಣ ಏನ್ ಮಾಡೋದು ಅಂತ. ಮೂರು ಗಂಟೆಯಿಂದ ಎಡಿಟ್ ಮಾಡ್ತಾನೆ ಇದೀನಿ. ಒಂದ್ ಫೈಲ್ ಮುಗೀತು, 2ನೇ ಫೈಲ್ ಬಂತು. 2ನೇ ಫೈಲ್ ಕೈ ನಡೀತಾ ಐತೆ. ನಾಷ್ಟ ಬೇರೆ ಲೇಟ್ ಆಗಿ ಮಾಡಿದ್ದ. ಮಧ್ಯಾಹ್ನ ಊಟ ಮಾಡಕ್ ಆಗ್ಲಿಲ್ಲ. ಅದಕ್ಕೆ ನಮ್ಮ ಅಮ್ಮ ಸೂಪ್, ವೆಜಿಟೇಬಲ್ ಸೂಪು ಕುಡ್ದು ಹೆಲ್ದಿಯಾಗಿ ತಿರ್ಗಾ ಕೆಲಸ ಮಾಡು ಅಂತ. ಇನ್ನು ಮಾಡಕ್ಕಾಗಲ್ಲ, ಮಾಡ್ಲೇಬೇಕಲ್ಲಪ್ಪ. ದಿನಾಗ್ಲೂ ನಿಮಗೋಸ್ಕರ ಅದನ್ನ ಮಾಡ್ಲೇಬೇಕು. ನೀವು ನೋಡಿ ಖುಷಿ ಪಡ್ಬೇಕು. ಬೆಳಗ್ಗೆ 3 ಗಂಟೆಯಿಂದ ಎಡಿಟ್ ಮಾಡ್ತಾ ಇದೀನಿ. ರಾತ್ರಿ 12 ಗಂಟೆ ಆಗೋಯ್ತು. 3 ವಿಡಿಯೋ ಎಡಿಟ್ ಮಾಡಿದೀನಿ. ಈ ಚೇರ್ ಮೇಲಿಂದ ಎದ್ದೇ ಇಲ್ಲ. ಎಡಿಟ್ ಮಾಡ್ತಾನೆ ಇದೀನಿ. ಕಣ್ಣೋ ಬಂದ್ಬಿಡೈತೆ. ಮಲಗ್ತಾ ಇದೀನಿ. ಹೋಗಿ ಸಿಗೋಣ ಇನ್ನೊಂದು ವಿಡಿಯೋಲಿ. ಥ್ಯಾಂಕ್ ಯು ವೆರಿ ಮಚ್. ಸಪೋರ್ಟ್ ಮಾಡ್ತಾ ಇರಿ. ಇದೇ ತರ ಪ್ರತಿಯೊಂದು ವಿಡಿಯೋಗೂ ಸಬ್ಸ್ಕ್ರೈಬ್ ಮಾಡಿ. ಚೆನ್ನಾಗಿದೆ, ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಅಂತಂದ್ರೆ ನನಗೆ ಫೀಡ್ಬ್ಯಾಕ್ ಕೊಡಿ. ನಾನು ಇನ್ನೂ ಏನ್ ಇಂಪ್ರೂವ್ ಮಾಡ್ಕೊಬಹುದು, ಹೇಗೆ ನಿಮಗೆ ಇಷ್ಟ ಆಗಾಗೆ ನಾನು ವಿಡಿಯೋ ಮಾಡ್ಬೋದು. ಯಾಕಂದ್ರೆ ವಿತಿನ್ ನನ್ನ ವರ್ಕ್ ಕಲ್ಚರು, ನನ್ನ ಡೈಲಿ ಲೈಫ್ ಏನಿದೆ ಇಷ್ಟೇ ಇರುತ್ತೆ. ನನ್ನ ಡೈಲಿ ಲೈಫ್ ಇನ್ನೇನು ನಾನು ಎಕ್ಸಾಕ್ಟಿಕ್ ಆಗಿ ಇಲ್ಲ ಸ್ಕ್ರಿಪ್ಟೆಡ್ ಆಗಿ ಏನು ಆಗಲ್ಲ. ಯಾಕಂದ್ರೆ ನಾನು ಅಥವಾ ನನ್ನ ಥಿಂಕಿಂಗು ಇಲ್ಲ, ಅದು ಬರೋದು ಇಲ್ಲ ನನ್ನ ತಲೆಗೆ. ಅಷ್ಟು ಮಾಡ್ಬೋದು ನಾನು. ಇನ್ನೂ ಏನಾದ್ರು ನನ್ನ ಮಾತಾಡೋ ರೀತಿ ಇಲ್ಲ ನಾನ್ ನಡ್ಕೊಳ್ಳೋ ರೀತಿ ವಿಡಿಯೋಲಿ, ಇಲ್ಲ ನಾನೇನಾದ್ರು ಬೇರೆ ಹೊಸದಾಗಿ ತರ್ಬೇಕಾ, ನನಗೆ ನೀವು ಸಜೆಸ್ಟ್ ಮಾಡಿ. ನೋಡೋಣ, ನನ್ನ ಕೈಲಿ ಆದಷ್ಟು ನಾನು ಟ್ರೈ ಮಾಡ್ತೀನಿ. ಸಿ ಯು. ನಾನು ಹೇಳೋದೊಂದೇ ಪ್ರತಿ ಸತಿನೂ,
ಡೋಂಟ್ ವೇಸ್ಟ್ ಯುವರ್ ಟೈಮ್. ಟೈಮ್ ಈಸ್ ಯುವರ್ ವೆಲ್ತ್, ಹೆಲ್ತ್ ಈಸ್ ಯುವರ್ ವೆಲ್ತ್. ಅದೇ ನಿಮ್ಮ ಕಾಸು, ಅದೇ ನಿಮ್ಮ ಜೀವನ. ಅದನ್ನ ಹುಷಾರಾಗಿ ಚೆನ್ನಾಗಿ ನೋಡ್ಕೊಳ್ಳಿ. ಪ್ರತಿ ನಿಮಿಷನೂ ಕೋಟಿ ರೂಪಾಯಿ ದುಡಿಬಹುದು. ಅಷ್ಟು ನೀವು ನಿಮ್ಮ ಸ್ಕಿಲ್ ಅನ್ನು ಡೆವಲಪ್ ಮಾಡ್ಕೊಂಡ್ರೆ ಪಕ್ಕ ಮಾಡ್ಬೋದು. ಮಾಡ್ಕೊಳ್ಳಿ. ನಿಮ್ಮ ಒಂದು ಪ್ಯಾಷನ್ ಹಿಂದೆ ಹೋಗಿ, ಹಿಂದೆನೇ ಪ್ಯಾಷನ್ ಮಾಡಿ. ಕೆಲಸ ಇಲ್ದೆ ಹಂಗ್ ಮಾಡಕ್ ಹೋಗ್ಬೇಡಿ. ಕೈಯಿಂದ ಏನು ಕಳ್ಕೊಳಕ್ ಹೋಗ್ಬೇಡಿ. ಚಿಕ್ಕದಿಂದ ಸ್ಟಾರ್ಟ್ ಮಾಡಿ. ಎಲ್ಲ ಒಂದೇ ಸತಿ ಎಲ್ಲಾ ದುಡ್ಡು ಹಾಕಿ ಸುರಿದಿ ಮಾಡಕ್ ಹೋಗ್ಬೇಡಿ. ಪ್ಲಾನ್ ಮಾಡಿ. ಸರ್ವೈವಲ್ ಸರ್ವೈವಲ್ ನ ಫಸ್ಟ್ ನೀವೇನೇ ಬಿಸ್ನೆಸ್ ಗಿಂದ ಸ್ಟಾರ್ಟ್ ಮಾಡಿ, ಫಸ್ಟ್ ಸರ್ವೈವಲ್ ಹೇಗಾಗೋದು ಅದನ್ನ ಯೋಚನೆ ಮಾಡಿ. ನನ್ನ ಹತ್ರಂತೂ ಅಷ್ಟೊಂದು ಕಾಸಿಲ್ಲ ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡೋದಕ್ಕೆ. ನನ್ನ ಹತ್ರ ಏನಿದೆ ಅದ್ರಲ್ಲಿ ಮಾಡ್ತಾ ಇದ್ದೀನಿ. ನನಗೆ ಲೋನ್ ಗೀನ್ ತಗೊಳ್ಳೋಷ್ಟು ಧೈರ್ಯ ಇಲ್ಲ. ಆಕ್ಚುಲಿ ಹೇಳ್ಬೇಕು, ಧೈರ್ಯ ಇಲ್ಲ. ಆಗ್ಲೇ ಒಂದಷ್ಟು EMI EMI ಕಟ್ಟಕ್ಕೆ ಸಾಕಾಗ್ತಿಲ್ಲ ನನ್ ಕೈಲಿ ದುಡ್ಡಿರೋ ದುಡ್ಡು. ಓಕೆ, ಎನಿಹೌ, ಸಿ ಯು ಪೀಪಲ್ ನೆಕ್ಸ್ಟ್ ವಿಡಿಯೋ. ಮಾತಾಡೋಣ ಇನ್ನೊಂದ್ಸತಿ, ಮತ್ತೊಂದು ವಿಡಿಯೋಗೆ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಗ್ರೇಟ್ ಡೇ.